ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ತಿಳಿದೇ ಇರ್ಬೋದು, ಈ ಫ್ಯಾಟಿ ಲಿವರ್ ಅನ್ನೋದು ತುಂಬ ಸೈಲೆಂಟ್ ಆಗಿರುತ್ತೆ. ಸೊ ನಮಗೆ ಗಮನಕ್ಕೆ ಬರೋದಿಲ್ಲ. ಅದು ತುಂಬ ಜಾಸ್ತಿ ಆದಮೇಲೆ ನಮ್ಮ ಗಮನಕ್ಕೆ ಬರೋದು. ಸೊ ನಾವು ಆಮೇಲೆ ಅದಕ್ಕೆ ಚಿಕಿತ್ಸೆನ ಮಾಡೋಕ್ಕೆ ನೋಡ್ತೀವಿ. ಸೊ ನಮ್ಮ ದೇಹ ನಮ್ಗೇನು ಹೇಳುತ್ತೆ ಅಂತ ತಿಳ್ಕೊಳ್ಬೇಕಂತಂದರೆ ಈ ವಿಡಿಯೋ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಹಲೋ ಫ್ರೆಂಡ್ಸ್, ಸುಮಾರು ದಿವಸದ ಮೇಲೆ ಇವತ್ತೊಂದು ಹೊಸ ವಿಡಿಯೋ ಶೇರ್ ಮಾಡ್ತಿದ್ವಿ. ಅದು ಒಂದು ಹೆಲ್ತ್ ಬಗ್ಗೆ. ಸೊ ಇವತ್ತೇನು ಅಂತ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ನಮ್ಮ ಹೆಲ್ತು, ಅದನ್ನು ತಿಳ್ಕೊಳ್ಳೋದು ಹೇಗೆ? ಇವತ್ತು ನಾವು ಫ್ಯಾಟಿ ಲಿವರ್ ಬಗ್ಗೆ ಹೇಗಾಗುತ್ತೆ ಮತ್ತು ತುಂಬ ಮುಖ್ಯವಾಗಿ ಹೇಗೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು, ಏನು ಹಾಗಂದ್ರೆ ಅಂತ ತಿಳ್ಕೊಳ್ಳೋಣ. ಸೊ ತುಂಬ ಫ್ಯಾಟ್ ನಮ್ಮ ಲಿವರಲ್ಲಿ ಸ್ಟೋರ್ ಆಗಿದ್ರೆ ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಇದು ಇನ್ಫ್ಲಮೇಷನ್ನು ಮತ್ತು ಲಿವರ್ ಡ್ಯಾಮೇಜು ಆಗುತ್ತೆ ನೋಡ್ಕೊಳ್ಳಿಲ್ಲ ಅಂದರೆ. ಸೊ ಈ ಕಂಡೀಷನು ಸ್ವಲ್ಪ ಒಂಥರ ಸಿಂಪ್ಟಮ್ಸೇ ಇರಲ್ಲ, ಜಾಸ್ತಿ ಆದಮೇಲೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಇದು ಕಲ್ಪ್ರಿಟ್ಸ್ ಏನು ಅಂತಂದರೆ ಯಾವುದರಿಂದ ಆಗುತ್ತೆ ಅಂತಂದರೆ, ಫಸ್ಟ್ ಒಂದು ಶುಗರು, ಫ್ರುಕ್ಟೋಸ್. ಅದರಲ್ಲಿ ಇವಾಗ ಸೋಡಾ, ಕ್ಯಾಂಡಿಗಳು ಮತ್ತು ಫ್ರೂಟ್ ಜ್ಯೂಸು, ಪ್ಯಾಕ್ಡ್ ಐಟಮ್ಸು ಎಲ್ಲದರಲ್ಲೂ ತುಂಬಾ ಸಕ್ಕರೆ ಇರುತ್ತೆ. ಮತ್ತು ಫ್ರೈಡ್ ಫುಡ್ಸು, ಫಾಸ್ಟ್ ಫುಡ್ಡು ಅವೆಲ್ಲ ತುಂಬಾ ಅನ್ಹೆಲ್ತಿ ಫುಡ್ಸು. ಅದನ್ನು ನಮ್ಮ ಲಿವರ್ಗೆ ತಡ್ಕೊಳಕ್ಕಾಗಲ್ಲ ಅದು. ಮತ್ತು ರಿಫೈನ್ಡ್ ಕಾರ್ಬ್ಸ್ ಅಂದರೆ ಬ್ರೆಡ್ಡು, ಪಾಸ್ತಾ ಅವೆಲ್ಲ ತುಂಬ ಬ್ಲಡ್ ಶುಗರ್, ಇನ್ಸುಲಿನ್ನ ರೈಸ್ ಮಾಡುತ್ತೆ. ಅದೆಲ್ಲ ಸೇರಿ ಫ್ಯಾಟ್ ಆಗಿ ನಮ್ಮ ಲಿವರಲ್ಲಿ ಫ್ಯಾಟಿ ಲಿವರ್ ಆಗುತ್ತೆ. ಸೊ ಅದ್ರ ರೇಂಜ್ ಏನು ಅಂತಂದರೆ, ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾಗಿ ಆಗಿ NASH, ನಾನ್ ಆಲ್ಕೋಹಾಲಿಕ್ ಸ್ಟಿರಿಯೋ ಹೆಪಟೈಸಿಸ್ ಅಂತ ಒಂದು ಕಂಡೀಷನ್ ಇದೆ. ಅದು ತುಂಬ ಸೀರಿಯಸ್ ಡಿಸೀಸು ಲಿವರ್ಗೆ. ಸೊ ಅದೆಲ್ಲ ಆದಮೇಲೆ ಒಳ್ಳೆ ಫುಡ್ ಯಾವುದು, ಅದನ್ನು ತಗೊಂಡ್ರೆ ನಮ್ಗೆ ಯಾವುದರಿಂದ ಫ್ಯಾಟಿ ಲಿವರ್ ಬರಲ್ಲ ಅಂತಂದರೆ ಬ್ಯಾಲೆನ್ಸ್ ಡಯಟ್. ಸೊ ಫಸ್ಟ್ ಏನಂತಂದರೆ ಅನ್ಪ್ರೊಸೆಸ್ಡ್ ಫುಡ್, ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ವೆಜಿಟೇಬಲ್ಸು, ಪ್ರೋಟೀನು, ಒಳ್ಳೆ ಫ್ಯಾಟು, ಇವಾಗ ಹಣ್ಣು, ತರಕಾರಿ, ಫೈಬರ್ ಅಂಶ ಅದೆಲ್ಲ ತಗೊಂಡ್ರೆ ನಮ್ಮ ಲಿವರ್ ಹೆಲ್ತಿ ಆಗಿರುತ್ತೆ. ಹಾಗೂ ಎಕ್ಸಸೈಸ್ ಅಟ್ಲೀಸ್ಟ್ ನಾವೇನಿಲ್ಲ ಅಂದರೂ 30 ಮಿನಿಟ್ಸ್ ಆದರೂ ನಮಗೆ ಸ್ಪೆಂಡ್ ಮಾಡಿಕೊಳ್ಳೇಬೇಕು. ಫಾಸ್ಟಾಗಿ ವಾಕಿಂಗ್ ಮಾಡೋದು, ಇಲ್ಲ ಯೋಗ, ಇಲ್ಲಾಂದರೆ ನೀವು ಡ್ಯಾನ್ಸ್ ಇಷ್ಟಪಡ್ತೀರಾ ಅಂದರೆ ಡ್ಯಾನ್ಸು, ಏನಾದರೂ ಮಾಡಿ ನಮ್ಮನ್ನ ಬಾಡಿನ ಮೂವ್ ಮಾಡಿದ್ರೆ ಮಾತ್ರ. ಮತ್ತು ನಾವು ಚೆನ್ನಾಗಿ ನೀರು ಕುಡ್ಕೊಂಡು ಇದ್ದರೆ ನಮ್ಗೆ ಕರೆಕ್ಟಾಗಿ ಡಿಟಾಕ್ಸಿಫೈ ಆಗುತ್ತೆ. ನಮ್ಮ ಬಾಡಿಲಿ ಏನು ತಿಂದಿರ್ತೀವಿ ಅದೆಲ್ಲ ನೀಟಾಗಿ. ಮತ್ತು ಆಲ್ಕೋಹಾಲ್ ಇಂಟೇಕ್ ಕಮ್ಮಿ ಮಾಡಲೇಬೇಕು. ತುಂಬ ಕುಡಿದ್ರೂ ಫ್ಯಾಟಿ ಲಿವರ್ ಮತ್ತು ತುಂಬ ವರ್ಸ್ ಕಂಡೀಷನ್ಸ್ಗೂ ರೀಚ್ ಆಗುತ್ತೆ. ಕೊನೆಯದಾಗಿ ಏನಂತಂದರೆ ರೆಗ್ಯುಲರ್ ಚೆಕಪ್ ಇರಲಿ, ಹೆಲ್ತ್ ಬಗ್ಗೆ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಏನಾದರೂ ಇಶ್ಯೂ ಇದ್ದರೆ ಫಸ್ಟೇ ಗೊತ್ತಾಗುತ್ತೆ. ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿದ್ಬಿಟ್ಟು ಈ ಫ್ಯಾಟಿ ಲಿವರ್ ಅನ್ನೋ ಕಂಡೀಷನನ್ನು ಅವಾಯ್ಡ್ ಮಾಡಿ. ಸೊ ಏನೇ ಹೆಲ್ತ್ ಹ್ಯಾಬಿಟ್ ಇದ್ದರೂ ಯೋಚನೆ ಮಾಡಿ ತಗೊಳ್ಳಿ. ನಿಮ್ಮ ಹೆಲ್ತು, ನಿಮ್ಮ ಟೈಮು ಕಳೆದೋದ್ರೆ ಮತ್ತೆ ವಾಪಸ್ ಸಿಗೋದಿಲ್ಲ. ಸೊ ಥ್ಯಾಂಕ್ ಯು.